ಹಲೋ ಫ್ರೆಂಡ್ಸ್, ನಮಸ್ಕಾರ. ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ. ಸೆಕೆಂಡ್ ಟೆಸ್ಟ್ ಮುಗಿದ್ಮೇಲೆ ಇಂಗ್ಲೆಂಡ್ ಅಬುದಾಬಿಗೆ ಹೋಗ್ತಾ ಇದ್ದಾರಂತೆ ಬ್ರೇಕ್ ತಗೊಳ್ಳೋಕೆ. ಯಾಕಂದ್ರೆ ಥರ್ಡ್ ಟೆಸ್ಟ್ ಸೆಕೆಂಡ್ ಟೆಸ್ಟ್ ತುಂಬಾ ಗ್ಯಾಪ್ ಇದೆ. ಸೊ ಆ ಟೈಮಲ್ಲಿ ಅವರು ಅಲ್ಲಿ ಪಿಚಸ್ ರೆಡಿ ಮಾಡ್ಕೊಂಡಿದ್ದಾರಂತೆ. ಈಗ ಏಷ್ಯನ್ ಕಂಡೀಷನ್ಸ್ ಪ್ರಕಾರ ಪಿಚಸ್ ರೆಡಿ ಮಾಡ್ಕೊಂಡು ಮತ್ತೆ ಪ್ರಾಕ್ಟೀಸ್ ಮಾಡ್ತಾರಂತೆ. ಸೊ ಅದಕ್ಕೋಸ್ಕರ ಅವರು ಅಬುದಾಬಿಗೆ ಹೋಗ್ತಾ ಇದ್ದಾರೆ ಇಂಗ್ಲೆಂಡ್ ಟೀಮ್. ಮುಂದಿನ ಅಪ್ಡೇಟ್ನಲ್ಲಿ ಅಂಡರ್-19 ವರ್ಲ್ಡ್ ಕಪ್ ಸೆಮಿಫೈನಲ್ಸ್ ಯಾರ್ಯಾರು ನಡುವೆ ಅಂತ ಫಿಕ್ಸ್ ಆಗಿದೆ. ಸೊ ಟೀಮ್ ಇಂಡಿಯಾ ಕೂಡ ಸೆಮಿಫೈನಲ್ ರೀಚ್ ಆಗಿದ್ರು. ಟೀಮ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಮಿಫೈನಲ್ 1 ಬಿದ್ದಿದೆ, ಅದು ಮಂಗಳವಾರ. ಸೊ ಸೆಮಿಫೈನಲ್ 2 ಬಂದು ನಿನ್ನೆ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನ ಬೀಟ್ ಮಾಡಿದ್ರು. ಕೊನೆ ಕ್ಷಣದಲ್ಲಿ ಗೆದ್ರು. ಸೊ ಅವರು ಮತ್ತೆ ಆಸ್ಟ್ರೇಲಿಯಾ ಆಡ್ತಾ ಇದ್ದಾರೆ. ಸೊ ಫೈನಲ್ಗೆ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಬರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ಮಾಡಿ. ಸೊ ಇಲ್ಲಿ ಇಂಡಿಯಾ ಸೌತ್ ಆಫ್ರಿಕಾ ಆಲ್ಮೋಸ್ಟ್ ಸ್ಟ್ರಾಂಗ್ ಸೇಮ್ ಟೀಮ್ ಇದೆ. ಯಾಕಂದ್ರೆ ಸೌತ್ ಆಫ್ರಿಕಾದಲ್ಲೇ ನಡೀತಾ ಇದೆ. ಸೌತ್ ಆಫ್ರಿಕಾ ಕೂಡ ಸ್ಟ್ರಾಂಗ್ ಇದ್ದಾರೆ. ಅವರು ಕೂಡ ಸೆಮಿಫೈನಲ್ಗೆ ಬಂದಿದ್ದಾರೆ ಅಂತ ಸುಮ್ಮನೆ ಅಲ್ಲ. ಸೊ ಇಂಡಿಯಾ ಫೇವರೇಟ್ಸ್ ಆಗಿದ್ದಾರೆ, ಯಾಕಂದ್ರೆ ಕಂಟಿನ್ಯೂಸ್ ಎಲ್ಲ ಮ್ಯಾಚ್ ಗೆದ್ಕೊಂಡು ಬಂದಿದ್ದಾರೆ. ಜೊತೆಗೆ ಆಸ್ಟ್ರೇಲಿಯಾ ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಪಾಕಿಸ್ತಾನ ಸೋಲಿಸಿ ಆಸ್ಟ್ರೇಲಿಯಾ ಫೈನಲ್ಗೆ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ನಲ್ಲಿ ಯಶಸ್ವಿ ಜೈಸ್ವಾಲ್ಗೆ ಈಗಲೇ ಟ್ಯಾಗ್ಸು ಸೂಪರ್ ಸ್ಟಾರ್ ಗಿರಿ ಎಲ್ಲ ಕೊಡಬೇಡಿ ಅಂತ ಗೌತಮ್ ಗಂಭೀರ್ ಅವರು ಸಜೆಸ್ಟ್ ಮಾಡ್ತಾ ಇದ್ದಾರೆ ಮೀಡಿಯಾಗೆ ಎಲ್ಲ ಅಥವಾ ಎಲ್ಲರಿಗೂ ಕೂಡ. ಸುಮ್ಮನೆ ಆ ಹುಡುಗನ ಆಟ ಅವ್ನಿಗೆ ಆಡಕ್ಕೆ ಬಿಡಿ. ಈಗಲೇ ಅವನಿಗೆಲ್ಲ ಓವರ್ ಹೈಪ್ ಎಲ್ಲ ಕೊಡಕ್ಕೆ ಹೋಗ್ಬೇಡಿ. ಸೊ ಅವನು ತುಂಬಾ ನಾವು ನೋಡಿದೀವಿ ಇಂಡಿಯಾದಲ್ಲಿ ಮೊದಲಿಂದನೂ ಇದೇ ರೀತಿ ತುಂಬಾ ಸೂಪರ್ ಸ್ಟಾರ್ ಗಿರಿ, ಫೇವರಿಸಮ್ ಈ ತರ ಮಾಡ್ಬಿಡ್ತಾರೆ. ಸೊ ಅದು ಮಾಡೋದ್ರಿಂದ ಒಂದು ಅವ್ರಿಗೆ ಪರ್ಫಾರ್ಮ್ ಮಾಡಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಶುಭ್ಮನ್ ಗಿಲ್ ಕೇಸಲ್ಲಿ ತಗೊಳ್ಳಿ, ಅವ್ರನ್ನ ಪ್ರಿನ್ಸ್ ಅಂದ್ಬಿಟ್ಟು ಆ ಪ್ರಿನ್ಸ್ ಆಗಿರಲಿಲ್ಲ, ಹೊಗೆ ಹಾಕ್ಸ್ಕೊಂಡಿತ್ತು ಅವ್ರ ಫಾರ್ಮು. ಸೊ ತುಂಬಾ ಕಷ್ಟ ಆಗಿತ್ತು. ಸೊ ಅದು ಈ ರೀತಿ ಯಂಗ್ ಪ್ಲೇಯರ್ಗಳಿಗೆ ಈಗಲೇ ಟ್ಯಾಗ್ಸ್ನ ಕೊಡಬೇಡಿ, ಅವ್ರಿಗೆ ಇನ್ನೂ ಆರಾಮಾಗಿ ಆಡಕ್ಕೆ ಬಿಡಿ ಅಂತ ಅವರು ಒಂದು ಬುದ್ಧಿ ಮಾತು ಹೇಳಿದ್ದಾರೆ ಗೌತಮ್ ಗಂಭೀರ್. ಇದು ಕೂಡ ಸರಿ ಅಂತ ನನಗನ್ಸುತ್ತೆ. ಸೊ ಮುಂದಿನ ಅಪ್ಡೇಟ್ನಲ್ಲಿ ಈಗ ರಿಷಬ್ ಪಂತ್ ವರ್ಸಸ್ KS ಭರತ್ ಕಂಪ್ಯಾರಿಸನ್ ನಡೆದು ಒಂದು ಸ್ಟ್ಯಾಟ್ಸ್ ಬಂದಿದೆ. ಸೊ ರಿಷಬ್ ಪಂತ್ 12 ಇನ್ನಿಂಗ್ಸ್ಗಳಲ್ಲಿ 680 ರನ್ ಹೊಡೆದಿದ್ದಾರೆ. ಆವರೇಜ್ ನೋಡಿದ್ರೆ 61. ಅದೇ ಏನಿದು ರೆಸ್ಟ್ ಆಫ್ ದ ಇಂಡಿಯನ್ ವಿಕೆಟ್ ಕೀಪರ್ಸ್ ಅಂತ ಹಾಕಿದ್ದಾರೆ. ಸೊ ಎಲ್ಲಾ ವಿಕೆಟ್ ಕೀಪರ್ಸ್, ಅದರ್ ವಿಕೆಟ್ ಕೀಪರ್ಸ್ ಎಲ್ಲ ಸೇರಿ 18 ಇನ್ನಿಂಗ್ಸಲ್ಲಿ 412 ರನ್ ಹೊಡೆದಿದ್ದಾರಂತೆ. ಸೊ ಸಿನ್ಸ್ 2022 ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಧೋನಿನ ಕವರ್ ಮಾಡ್ಕೊಂಡಿಲ್ಲ ಇಲ್ಲಿ. ಧೋನಿ ಹೋದ್ಮೇಲೆ ಯಾವುದೇ ವಿಕೆಟ್ ಕೀಪರು ಇಲ್ಲಿ ರಿಷಬ್ ಪಂತ್ ತರ ಪರ್ಫಾರ್ಮ್ ಮಾಡಿಲ್ಲ ಅಂತ. ಒಟ್ಟು 412 ರನ್ ಹೊಡೆದಿದ್ದಾರೆ ಎಲ್ಲಾ ವಿಕೆಟ್ ಕೀಪರ್ಸ್ ಸೇರಿ. ಆವರೇಜ್ ಬಂದು ಬರೀ 27 ಇದೆ. ಸೊ ರಿಷಬ್ ಪಂತ್ ಇಸ್ ಬೆಸ್ಟ್ ಅಂತ ಈ ಸ್ಟ್ಯಾಟ್ಸ್ ಹೇಳ್ತಾ ಇದೆ. ಸೊ ಆದಷ್ಟು ಬೇಗ ರಿಷಬ್ ಪಂತ್ ಟೆಸ್ಟ್ ಕ್ರಿಕೆಟ್ಗೆ ಕಂಬ್ಯಾಕ್ ಮಾಡಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋಣ. ಜೊತೆಗೆ KS ಭರತದ ಸ್ಟ್ಯಾಟ್ಸ್ ನೋಡೋದಾದ್ರೆ ಲಾಸ್ಟ್ ಎಲ್ಲ ಒಂದು ಹಲವು ಇನ್ನಿಂಗ್ಸ್ಗಳಲ್ಲಿ ನೋಡೋದಾದ್ರೆ 8, 6, 23, 17, 3, 44, 5, 23, 41, 28, 17, 6 ತುಂಬಾ ಕಳಪೆ ಇದೆ. ಯಾಕಂದ್ರೆ ಒಂದು 50 ಕೂಡ ಹೊಡೆಯಕ್ಕಾಗಿಲ್ಲ KS ಭರತ್ ಕೈಲಿ. ಬರೀ ವಿಕೆಟ್ ಕೀಪರ್ ಅಂತ ತಗೊಳ್ಬೇಕು ಆ ತರ ಆಗ್ಬಿಟ್ಟಿದೆ ಕತೆ. ಬ್ಯಾಟಿಂಗ್ ಯಾವ್ದು ಗತಿ ಇಲ್ಲ ಅನ್ನೋ ತರ ಆಗ್ಬಿಟ್ಟು ಇವನ್ನ ಆಡಿಸ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಎಲ್ಲಾ ದೇಶಗಳಲ್ಲೂ ವಿಕೆಟ್ ಕೀಪರ್ಸ್ ಸೆಂಚುರಿ ಎಲ್ಲ ಹೊಡಿತಾ ಇದಾರೆ, ಎಬೋ 50 ರನ್ಸ್ ಹೊಡಿತಾರೆ. ಇವ್ರು ಮಾತ್ರ ಈ ರೀತಿ ಆಡ್ತಾ ಇದಾರೆ. ನಮ್ಮ ಇಂಡಿಯಾ ಯಾವಾಗ ಡೆವಲಪ್ ಆಗೋದು ಹೆಂಗೆ, ಟೆಸ್ಟ್ ಕ್ರಿಕೆಟ್ ಹೆಂಗೆ ಬೆಳೆಯೋದು ಹೆಂಗೆ ಈ ರೀತಿ ಆದ್ರೆ. ಅಷ್ಟೊಂದು ಜನ ರಣಜಿಲ್ ಬರ್ತಾರೆ. ಸರ್ಫರಾಜ್ ಖಾನ್ ವಿಕೆಟ್ ಕೀಪಿಂಗ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದೀವಿ. ಸೊ ಸರ್ಫರಾಜ್ ಖಾನ್ಗೆ ಅವಕಾಶ ಕೊಟ್ಟಿದ್ರೆ ವಿಕೆಟ್ ಕೀಪಿಂಗ್ ಮಾಡಿ ಒಳ್ಳೆ ಬ್ಯಾಟಿಂಗ್ ಕೂಡ ಆಡೋರು. ಒಳ್ಳೆ ಸೆಂಚುರೀಸ್ ಮೇಲೆ ಸೆಂಚುರಿ ಹೊಡೆದಿದ್ದಾರೆ ರಣಜಿ ಟ್ರೋಫಿನಲ್ಲಿ. ಸೊ ನೋಡ್ಬೇಕು, ಸರ್ಫರಾಜ್ ಖಾನ್ಗೂ ಕೂಡ ಒಂದು ಅವಕಾಶ ಕೊಟ್ಟು ನೋಡ್ಬೇಕು ಅಂತ ನನಗನ್ಸುತ್ತೆ ವಿಕೆಟ್ ಕೀಪಿಂಗ್ ಅಲ್ಲಿ. ಸೊ ಬ್ಯಾಟಿಂಗ್ ಅವರೇಜ್ ಬರೀ 20 ಇದೆ ಈಗ KS ಭರತ್. ಸೊ KS ಭರತ್ ನೆಕ್ಸ್ಟ್ ಟೆಸ್ಟ್ ಇಂದ ಪ್ಲೇಯಿಂಗ್ 11 ಇರೋದು ಕಷ್ಟ ಅಂತ ಅನ್ಸುತ್ತೆ. ಸ್ಕ್ವಾಡ್ ಅಂತೂ ಇರ್ತಾರೆ. ಮುಂದಿನ ಅಪ್ಡೇಟ್ನಲ್ಲಿ ಈಗ ಹೇಗಿದ್ರು ಇಂಗ್ಲೆಂಡ್ 399 ಚೇಸ್ ಮಾಡಬೇಕು ಟೀಮ್ ಇಂಡಿಯಾ ವಿರುದ್ಧ ಸೆಕೆಂಡ್ ಟೆಸ್ಟ್ ಗೆಲ್ಲಬೇಕು ಅಂತಂದ್ರೆ. ಆದರೆ ಹಳೆ ರೆಕಾರ್ಡ್ಸ್ ಎಲ್ಲ ನೋಡೋದಾದ್ರೆ ಟೋಟಲಿ ಏಷ್ಯಾದಲ್ಲೇ ರನ್ ಚೇಸ್ ಆಗಿರೋದು 395 ಹೈಯೆಸ್ಟ್. 395 ಇದು 399 ವರ್ಲ್ಡ್ ರೆಕಾರ್ಡ್ ಆಗುತ್ತೆ. ಮತ್ತೆ ಒಂದು ಏಷ್ಯಾದಲ್ಲಿ ಹೈಯೆಸ್ಟ್ ರನ್ ಚೇಸ್ ಮಾಡಿದ್ದಾರೆ ಅಂದ್ಬಿಟ್ಟು ಇಂಗ್ಲೆಂಡ್ ಹೆಸರು ಬಂದ್ಬಿಡೋ ಚಾನ್ಸಸ್ ಇದೆ. ಹಳೇದು ಬಾಂಗ್ಲಾದೇಶ ವಿರುದ್ಧ ವೆಸ್ಟ್ ಇಂಡೀಸ್ ಅವರು 395 ಫಾರ್ 7 ಚೇಸ್ ಮಾಡಿ 2021 ಚೇಸ್ ಮಾಡಿದ್ದಾರೆ. ತುಂಬಾ ಹಳೇದು ಏನಿಲ್ಲ, 2021 ಚೇಸ್ ಮಾಡಿದ್ದಾರೆ. ಸೊ ಇಂಗ್ಲೆಂಡ್ ಈ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಅಥವಾ ಹೊಗೆ ಹಾಕ್ಸ್ಕೊಂತಾರೆ, ನಾಳೆ ನೋಡಬೇಕು. ನೀವು ಕೂಡ ಕಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ನಲ್ಲಿ ಫ್ಯಾಬ್ 4 ಆಲ್ರೆಡಿ ಸೆಂಚುರಿ ಮೇಲೆ ಸೆಂಚುರಿ ಹೊಡಿತಾ ಇದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಬ್ರೇಕ್ ತಗೊಂಡ್ ಬೇರೆ ಕೂತಿದ್ದಾರೆ. ಸೊ ಇವ್ರ ರೆಕಾರ್ಡ್ ಹೆಂಗೆ ಬ್ರೇಕ್ ಮಾಡ್ತಾರೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಅಂತ ಗೊತ್ತಾಗ್ತಿಲ್ಲ. ಆಲ್ರೆಡಿ ಸ್ಟೀವ್ ಸ್ಮಿತ್ ಅವರು 32 ಸೆಂಚುರೀಸ್ ಹೊಡೆದ್ಬಿಟ್ಟಿದ್ದಾರೆ. 107 ಮ್ಯಾಚ್ ಇನ್ನು ಆಕ್ಟಿವ್ ಕ್ರಿಕೆಟರ್ ಆಡ್ತಾ ಇದ್ದಾರೆ. ಸೊ ಇನ್ನು ಕೇನ್ ವಿಲಿಯಮ್ಸ್ ಕೂಡ ಇವತ್ತು ಸೆಂಚುರಿ ಹೊಡೆದಿದ್ದಾರೆ ಸೌತ್ ಆಫ್ರಿಕಾ ವಿರುದ್ಧ. ಅವರು ಕೂಡ 30ನೇ ಸೆಂಚುರಿ ಇವತ್ತು ಹೊಡೆದಿರೋದು. 97 ಮ್ಯಾಚ್ಗೆ ಹೊಡೆದಿದ್ದಾರೆ. ಸೊ ಅವರು ಹೇಳ್ಬೇಕು ಅಂದ್ರೆ ಸ್ಟೀವನ್ ಸ್ಮಿತ್ಗಿಂತ ಸ್ವಲ್ಪ ಹೆಡ್ ಇದ್ದಾರೆ, ಮ್ಯಾಚಸ್ ಕಮ್ಮಿ ಆಡಿದ್ದಾರೆ. ಸೊ ಆದರೆ ಮ್ಯಾಚಸ್ ಸೆಂಚುರೀಸ್ ಜಾಸ್ತಿ ಹೊಡೆದಿದ್ದರಿಂದ ಇಲ್ಲಿ ಸ್ಟೀವನ್ ಸ್ಮಿತ್ ಟಾಪಿಗೆ ಬರ್ತಾರೆ. ಸೊ ಅದಾದ್ಮೇಲೆ ಜೋ ರೂಟ್ ಕೂಡ ಈ ಸೀರೀಸ್ ಅಲ್ಲಿ ಫಾರ್ಮ್ ಅಲ್ಲಿ ಇಲ್ಲ. ನಮ್ಮ ಮೇಲೆ ಇಂಡಿಯಾ ಮೇಲೆ ರನ್ಸ್ ಹೊಡೆಯಕ್ಕೆ ಆಗಿಲ್ಲ, ಬಟ್ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಹೊಡಿತಾ ಇದ್ರು. ಸೊ ನೋಡ್ಬೇಕು, ಇನ್ನೂ 3 ಟೆಸ್ಟ್ ಇದೆ. ಜೋ ರೂಟ್ ಕೂಡ ಆಡ್ಬೋದು. ಆಲ್ರೆಡಿ ಅವರು 30 ಸೆಂಚುರೀಸ್ ಹೊಡೆದಿದ್ದಾರೆ. 137 ಮ್ಯಾಚ್ ಆಡಿದ್ದಾರೆ. ಜೋ ರೂಟ್ ಎಲ್ಲರಿಗಿಂತ ಸ್ಲೋ ಅಂತ ಕಾಣಿಸ್ತಾ ಇದೆ ಇಲ್ಲಿ ಒಂದು ಹೇಳ್ಬೇಕು ಅಂತಂದ್ರೆ. ಆದ್ರೆ ನೆಕ್ಸ್ಟ್ ಸ್ಲೋ ಅಂತಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ಬೇಕು. ಯಾಕಂದ್ರೆ 113 ಮ್ಯಾಚ್ ಆಡಿದ್ದಾರೆ. ಸ್ಟೀವ್ ಸ್ಮಿತ್ ಮತ್ತೆ ಕೇನ್ ವಿಲಿಯಮ್ಸ್ಗಿಂತ ಜಾಸ್ತಿ ಮ್ಯಾಚಸ್ ಆಡಿದ್ದಾರೆ, ಬಟ್ 29 ಸೆಂಚುರೀಸ್ ಹೊಡೆದಿದ್ದಾರೆ. ಆದರೆ ಇದು ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಲಾಸ್ಟ್ ಒಂದು 3 ಇಯರ್ಸ್ ಅವ್ರ ಹತ್ರ ಫಾರ್ಮ್ ಇತ್ತು, ಬಟ್ ಸೆಂಚುರೀಸ್ ಬರ್ತಾನೆ ಇರಲಿಲ್ಲ. ಟೆಸ್ಟ್ ಓಡಿ ಎಲ್ಲರಲ್ಲಿ 2028 ಈಚೆಗೆ ಆಲ್ರೆಡಿ 10 ಸೆಂಚುರಿ ಹೊಡೆದಾಕ್ಬಿಟ್ಟಿದ್ದಾರೆ. ODI, T20 ಟೆಸ್ಟ್ ಅಂತ ಅಂದ್ಬಿಟ್ಟು. ಸೊ ಈಗ ಈ ವರ್ಷ ಟೆಸ್ಟ್ ಬೇರೆ ಮಿಸ್ ಮಾಡ್ಕೊಂಡಿದ್ದಾರೆ. ಸೊ ಈ ವರ್ಷ ಇನ್ನೂ ತುಂಬಾ ಟೆಸ್ಟ್ಗಳಿದೆ. ಇನ್ನೂ ಒಂದು 10 ಟೆಸ್ಟ್ ಮೇಲಂತೂ ಇದೆ ಈ ವರ್ಷ ಎಲ್ಲ 2024 ಸೊ ಈ ವರ್ಷ ಮೋಸ್ಟ್ಲಿ ಇವರೆಲ್ಲರನ್ನು ಬೀಟ್ ಮಾಡಿ ಟಾಪಿಗೆ ಬಂದ್ಬಿಡ್ತಾರೆ. 33, 34, 35 ಸೆಂಚುರಿ ತನಕ ಬಂದ್ಬಿಡ್ತಾರೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿ ಅಂತ ನನಗನ್ಸುತ್ತೆ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ನಲ್ಲಿ ಶುಭ್ಮನ್ ಗಿಲ್ ಅವರು ಆಫ್ಟರ್ ಸೆಂಚುರಿ ಆದ್ಮೇಲೆ ಅವ್ರನ್ನ ಮಾತಾಡಿಸಿದಾಗ ಅವ್ರು ಹೇಳಿರೋದು, ನನಗೆ ತುಂಬಾ ಖುಷಿ ಆಯ್ತು ನಾನು ಸೆಂಚುರಿ ಹೊಡೆದಿದ್ದು. ಜೊತೆಗೆ ಇನ್ನೂ ಒಂದು 5-6 ಓವರ್ಸ್ ಆಡಬೇಕಾಯ್ತು, ಟಿ ತನಕ ಆಡಬೇಕಾಗಿತ್ತು ನಾನು. ಮತ್ತೆ ಒಳ್ಳೆ ಡೀಸೆಂಟ್ ವಿಕೆಟ್ ಇದೆ, ಬ್ಯಾಟಿಂಗ್ ಆಡೋಕ್ಕೆ ಚೆನ್ನಾಗಿದೆ.
ಬಟ್ ಸ್ಟಿಲ್ ನಾನು ಒಂದು 70-30 ಅಂತ ಹೇಳ್ತೀನಿ. ಅಂದರೆ ಇಂಡಿಯಾಗೆ 70% ಹೇಳ್ತಾ ಇದ್ದಾರೆ, 30% ಇಂಗ್ಲೆಂಡ್ಗೆ ಹೇಳ್ತಾ ಇದ್ದಾರೆ. ನಾವೆಲ್ಲ ಒಂದು 50-50 ಅಂತ ಹೇಳ್ತಾ ಇದೀವಿ. ಯಾಕಂದರೆ ಆಲ್ಮೋಸ್ಟ್ ರನ್ ತುಂಬ ಚೇಸಬಲ್ ರನ್ ಅವ್ರಿಗೆ ಅದು. ಬೇರೆ ಯಾವುದೇ ಟೀಮ್ಗಾದ್ರೆ 300 ರನ್ ಸಾಕು ಅಂತ ಅನ್ಬೋದು. ಬಟ್ ಇಂಗ್ಲೆಂಡ್ಗೆ ಒಂದು 400 ರನ್ನೇ ಬೇಕೇ, 400 ಮೇಲೆ ಬೇಕು. 400 ಒಂಥರ ಅವ್ರಿಗೆ ಆಲ್ರೆಡಿ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ, 400 ಕೂಡ ನಾವು ಚೇಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಮಾರ್ನಿಂಗ್ ಸೆಷನ್ ತುಂಬ ಕೀ ಸೆಷನ್ ಆಗುತ್ತೆ ಅಂತ ಹೇಳಿದ್ದಾರೆ ಶುಭಮನ್ ಗಿಲ್. ಯಾಕಂದರೆ ಅಲ್ಲಿ ಸ್ವಲ್ಪ ಮಾಯಿಶ್ಚರ್ ಕೂಡ ಇದೆಯಂತೆ. ಫಾಸ್ಟ್ ಬೌಲರ್ಸ್ಗೆ ಮತ್ತು ಸ್ಪಿನ್ನರ್ಸ್ಗೆ ಹೆಲ್ಪ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಹೆಂಗೆ ಹೆಲ್ಪ್ ಸಿಗುತ್ತೆ ನಮ್ಮ ಬೌಲರ್ಸ್ಗೆ ಅಂತ. ಬಟ್ ಎಸ್ಪೆಷಲಿ ಜಸ್ಪ್ರೀತ್ ಬುಮ್ರಾನ ನಂಬೋದು. ಯಾಕಂದರೆ ಮುಖೇಶ್ ಕುಮಾರ್ ನೋಡಿ ವಿಕೆಟ್ ಸಿಗ್ತಾ ಇಲ್ಲ. ಫಸ್ಟ್ ಇನ್ನಿಂಗ್ಸಲ್ಲೂ 6 ಎಕಾನಮಿ ರೇಟಲ್ಲಿ 6 ಎಕಾನಮಿ ರೇಟಲ್ಲಿ ಹೊಡ್ಸ್ಕೊಂಡಿದ್ದಾರೆ. ಈಗ ಆಲ್ರೆಡಿ 9 ಎಕಾನಮಿ ರೇಟಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಆಲ್ರೆಡಿ ಹೊಡ್ಸ್ಕೊಂಡ್ಬಿಟ್ಟಿದ್ದಾರೆ, ಇನ್ನೂ ಆಡಬೇಕು. ಬಟ್ ಏನೋ ಜಸ್ಪ್ರೀತ್ ಬುಮ್ರಾ ಬಿಟ್ಟು ಬೇರೆ ಯಾರ ಕೈಲೂ ಕೂಡ ಅಷ್ಟು ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ಲ. ಎಕಾನಮಿ ರೇಟನ್ನು ಕೂಡ ಜಸ್ಪ್ರೀತ್ ಬುಮ್ರಾ 3 ಕೆಳಗಡೆ ಇಟ್ಕೊಂಡಿರ್ತಾರೆ. ಬೇರೆಯವರೆಲ್ಲ ಬಂದು ನಾಯಿ ಓಡಿಸ್ಕೊಂಡು ಓಡಿಸ್ಕೊತಾ ಇರ್ತಾರೆ. ಅದೇನೋ ಅವ್ರ ಕೈಯಲ್ಲಿ ಅಷ್ಟು ಕೆಪಾಸಿಟಿನೇ ಇಲ್ವಾ. ತುಂಬ ಲೇಟ್ ಬೇರೆ ಡಿಬೇಟ್ ಆಗಿರೋದು, 30 ವರ್ಷ ದಾಟ್ಬಿಟ್ಟಿದೆ ಮುಖೇಶ್ ಕುಮಾರ್ಗೆ. ಅವರು ಕೂಡ ಪರ್ಫಾರ್ಮೆನ್ಸ್ ಇಲ್ಲ, ಅವರು ಕೂಡ ಉಳಿಯೋದು ಕಷ್ಟ ಟೀಮಲ್ಲಿ ಅಂತ ನನಗನ್ಸುತ್ತೆ. ಮುಂದಿನ ಅಪ್ಡೇಟ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವ್ರನ್ನ ಮಾತಾಡಿಸಿದಾಗ ಅವ್ರು ಹೇಳಿರೋದು, ನನಗೆ ಈ ಟೆಸ್ಟ್ ಫಾರ್ಮೆಟ್ ಅಂದರೆ ತುಂಬ ಹೃದಯಕ್ಕೆ ಹತ್ತಿರವಾಗಿರೋ ಫಾರ್ಮೆಟ್ ಇದು. ನಾನು ತುಂಬ ವರ್ಷಗಳ ಕಾಲ ಆಡಬೇಕು ಅಂತ ಇಷ್ಟಪಡ್ತೀನಿ. ಇದನ್ನು ತುಂಬ ವರ್ಷಗಳ ಕಾಲ ನಾನು ಆಡ್ತೀನಿ ಈ ಫಾರ್ಮೆಟ್ನ. ಮತ್ತು ಎಂಡ್ ಆಫ್ ದ ಡೇ ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು ಟೀಮ್ ಗೆಲುವಿಗೆ, ನಾನು ಸಕ್ಸಸ್ಗೆ ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು. ಅದಕ್ಕಿಂತ ದೊಡ್ಡ ಫೀಲಿಂಗ್ ಇನ್ನೊಂದಿಲ್ಲ. ಜೊತೆಗೆ ನನಗೆ ಮೈಲ್ ಸ್ಟೋನ್ಗಳ ಬಗ್ಗೆ ನಾನು ನೋಡೋಕೆ ಹೋಗಲ್ಲ. ಯಾಕಂದರೆ ನನಗೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಮೈಲ್ ಸ್ಟೋನ್ಸ್ ಎಲ್ಲ ನೋಡೋಕೆ. ನಾನು ಆರಾಮಾಗಿ ಟೀಮ್ ಗೆಲುವಿಗೆ ನಾನು ಪರ್ಫಾರ್ಮ್ ಮಾಡ್ತಾ ಇರಬೇಕು ಅಂತ ಹೇಳಿದರೆ ಒಂಥರ ಸಖತ್ ನೈಸ್ ಜೆಂಟಲ್ಮೆನ್ ಜಸ್ಪ್ರೀತ್ ಬುಮ್ರಾ ಹೇಳಬೇಕು ಅಂತಂದರೆ. ಅವ್ರು ವೈಸ್ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಟೀಮ್ಗೆ. ಅವ್ರನ್ನೇ ನೆಕ್ಸ್ಟ್ ಕ್ಯಾಪ್ಟನ್ ಕೂಡ ಮಾಡ್ಬೋದು ಅಂತ ನನಗನ್ಸುತ್ತೆ. ಬಟ್ ಆಫ್ಟರ್ ರೋಹಿತ್ ಶರ್ಮಾ ಹೇಳೋಕ್ಕಾಗಲ್ಲ, ಬೌಲರ್ಸ್ಗೆ ಅಷ್ಟೊಂದು ಇಂಡಿಯಾದಲ್ಲಿ ಅಷ್ಟು ಬೆಲೆ ಇಲ್ಲ. ಬಟ್ ಆದರೂ ಕೂಡ ಮೆಚ್ಚಬೇಕು. ಟೆಸ್ಟ್ ಕ್ರಿಕೆಟ್ ಆಡ್ತೀನಿ ಅಂತ ಇದ್ದಾರೆ ಎಲ್ಲರೂ. ಈಗ ಟೆಸ್ಟ್ ಕ್ರಿಕೆಟ್ ಬಿಟ್ಬಿಟ್ಟು ODI T20 ಆಡ್ಕೋತಾರೆ, ಅಥವಾ T20 ಬಿಟ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಥರ ODI ಫಾರ್ಮೆಟು ಟೆಸ್ಟ್ ಎರಡೂ ಬಿಟ್ಬಿಟ್ಟು ಅವ್ರು ಬರೀ T20 ಮಾತ್ರ ಆಡ್ತಾರೆ. 4 ಓವರ್ ಬೌಲಿಂಗ್ ಮಾಡೋದು ಅಷ್ಟೇ ತಾನೇ, ಒಂದು 4 ಓವರ್ ಬ್ಯಾಟಿಂಗು ಇಷ್ಟೇ, ಆರಾಮಾಗಿರ್ಬೋದು ಲೈಫಲ್ಲಿ. ದುಡ್ಡಂತೂ ಬೇಜಾನ್ ಬರ್ತಾ ಇರ್ತದೆ, ತಲೆ ಕೆಡಿಸ್ಕೊಳ್ಳಲ್ಲ. ದೇಶಕ್ಕೋಸ್ಕರ ಆಡೋದು ಅಂತಂದಾಗ ಇದು ಟೆಸ್ಟ್ ಕ್ರಿಕೆಟ್ ಆಡಬೇಕು, ODI ಕ್ರಿಕೆಟ್ ಆಡಬೇಕು. ಆದರೂ ಎಲ್ಲ ಫಾರ್ಮೆಟ್ ಆಡೋದು ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಹಾರ್ದಿಕ್ ಪಾಂಡ್ಯ ಟೆಸ್ಟ್ ಆಡಲ್ಲ ಅಂತಂದಮೇಲೆ, ಟೆಸ್ಟ್ ಆಡೋಕ್ಕೆ ಫಿಟ್ನೆಸ್ ಇಲ್ಲ ಅಂದಮೇಲೆ ಟೆಸ್ಟ್ ಬಿಟ್ಬಿಟ್ಟು ODI ಮತ್ತು T20 ಎರಡನ್ನೂ ಕೂಡ ಆಡಬೇಕು. ಆವಾಗ ಮಾತ್ರ ಒಂದು ದೇಶಕ್ಕೋಸ್ಕರ ಆಡ್ದಂಗೆ ಆಗುತ್ತೆ. ಬರೀ T20 ಆಡ್ಕೊಂಡಿದ್ರೆ ಅದು ಎಲ್ಲರೂ ಯಾರು ಬೇಕಾದ್ರೂ ಮಾಡ್ಬಿಡ್ತಾರೆ. 4 ಓವರ್ ಬೌಲಿಂಗು, 4 ಓವರ್ ಬ್ಯಾಟಿಂಗ್, ಅದು ತುಂಬ ಕಷ್ಟ ಆಗಲ್ಲ ಅದು. ಆದರೆ ನನ್ನ ಪ್ರಕಾರ ಜಸ್ಪ್ರೀತ್ ಬುಮ್ರಾಗೆ ಎಲ್ಲ ಫಾರ್ಮೆಟ್ ಆಡಿಸಬಾರ್ದು. ಅವ್ರಿಗೂ ಕೂಡ ಬ್ರೇಕ್ ಸಿಗಲ್ಲ. ಆಮೇಲೆ ಇನ್ನೊಂದು ಇಂಜುರಿ ಆಗ್ಬಿಟ್ರೆ 3 ಫಾರ್ಮೆಟ್ಗೂ ಡೆಡ್ ಆಗ್ಬಿಡ್ತದೆ. ಆಮೇಲೆ ಅವರು 3 ಫಾರ್ಮೆಟ್ಗೂ ಅವ್ರು ಸರ್ವಿಸ್ ಇರಲ್ಲ, ಆ ಥರ ಪ್ರಾಬ್ಲಮ್ ಬಂದ್ಬಿಟ್ಟಿದೆ. ಹೋದ ವರ್ಷ 1 ವರ್ಷ ಆಡಲಿಲ್ಲ ಅವರು, ಇಂಜುರಿ ಆಗ್ಬಿಟ್ಟು, ಬ್ಯಾಕ್ ಪೇನ್ ಇಂಜುರಿಯಿಂದ ಹೋಗ್ಬಿಟ್ಟು. ಆವಾಗ T20 ವರ್ಲ್ಡ್ ಕಪ್ ಕಳ್ಕೊಂಡ್ರು ಇಂಡಿಯಾ. ತುಂಬ ಪ್ರಾಬ್ಲಮ್ಗಳಾಯಿತು 22 ಮತ್ತು 23 ಆಸುಪಾಸಲ್ಲಿ. ಸೊ ಈ ಸರಿ ಆಡಬಾರ್ದು ಅಂದರೆ ಜಸ್ಪ್ರೀತ್ ಬುಮ್ರಾ ನನ್ನ ಪ್ರಕಾರ ODI ಕ್ರಿಕೆಟ್ ಸ್ಟಾಪ್ ಮಾಡಬೇಕು ಅಂತ ಅನ್ಸುತ್ತೆ. T20 ಆಡಬೇಕು, ಅದು ಬಿಟ್ಟರೆ ಟೆಸ್ಟ್ ಕ್ರಿಕೆಟ್ ಆಡಬೇಕು. ಅವಾಗ ಮಾತ್ರ ಅವ್ರದ್ದು ಒಂದು ಅವೈಲಬಿಲಿಟಿ ಯಾವಾಗಲೂ ಇರುತ್ತೆ ಟೀಮ್ ಇಂಡಿಯಾಗೆ. ಜೊತೆಗೆ ಅವರು ಪರ್ಫಾರ್ಮ್ ಮಾಡ್ತಾರೆ, ವಿಕೆಟ್ಸು ತಗೊಡ್ತಾರೆ. ಸುಮ್ಮನೆ ಎಲ್ಲ 3 ಫಾರ್ಮೆಟ್ ಆಡ್ಸಕ್ಕೆ ಹೋಗಬಾರ್ದು ಅನ್ಸುತ್ತೆ ನನ್ನ ಪ್ರಕಾರ. ಎಲ್ಲ ಪ್ಲೇಯರ್ಸು ಯಾವ್ದಾರ ಒಂದು 2 ಫಾರ್ಮೆಟ್ ಸೆಲೆಕ್ಟ್ ಮಾಡ್ಕೋಬೇಕು, 2 ಫಾರ್ಮೆಟ್ ಆಡ್ಕೊಂಡು ಹೋಗಬೇಕು. ಅವಾಗ ಮಾತ್ರ ತುಂಬ ನಮ್ಮ ಹತ್ರ ಏನು ತುಂಬ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಇದ್ದಾರೆ, ಎಲ್ಲರಿಗೂ ಒಂದು ಅವಕಾಶ ಸಿಗುತ್ತೆ ಯಾವ್ದಾರ ಒಂದು ಫಾರ್ಮೆಟಲ್ಲಿ. ನಾನು ಎಲ್ಲ ಫಾರ್ಮೆಟ್ ಆಡ್ಬಿಡ್ತೀನಿ ಅಂತ ಹೋಗಿ ಕೂತ್ಕೊಂಡ್ರೆ ಈಗ ಎಲ್ಲರಿಗೂ ಜಾಗ ಸಿಗಲ್ಲ. ಅವಾಗ ಎಲ್ಲರಿಗೂ ಪಾಪ ತೊಂದರೆ ಆಗುತ್ತೆ. ಆಮೇಲೆ ಜೊತೆಗೆ ನಿಮಗೆ ಇಂಜುರಿ ಆಗೋದು ಜಾಸ್ತಿ ಪ್ಲೇಯರ್ಸ್ಗೆ. ಸೊ ಇದಾಗಿತ್ತು ಇವತ್ತಿನ ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ನಲ್ಲಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಯಾವುದೇ ಅಪ್ಡೇಟ್ ಬಗ್ಗೆ ಇದ್ರೂ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನೋಡ್ಬಿಟ್ಟು. ಮತ್ತು ವಿಡಿಯೋಸ್ ಆಗಿ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.